ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 47ನೇ ಭೇಟಿ. ಇಂದು ಎರಡು ಪದಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಪದ ಮೇಡ್, MEID ಮೇಡ್. ಎರಡನೇ ಪದ ಕಝಿನ್, COUSIN ಕಝಿನ್. ಏನು ಎರಡು ಪದ, ಎರಡಕ್ಕೂ ಸ್ವಲ್ಪ ಅಂತರ ಇದೆಯಲ್ಲ ಅಂತ ಅನ್ನಿಸ್ಬೋದು. ಈ ಎರಡು ಪದಗಳನ್ನು ನಮ್ಮಲ್ಲಿ ಬಹಳಷ್ಟು ಜನರು ತಪ್ಪಾಗಿ ಬಳಸ್ತಾ ಇದ್ದಾರೆ. ಇದಕ್ಕೆ ಒಂದು ಸಣ್ಣ ನಿದರ್ಶನವನ್ನು ಕೊಡ್ತೇನೆ. ಸ್ವಲ್ಪ ದಿನಗಳ ಹಿಂದೆ ನನ್ನ ಸ್ನೇಹಿತರೊಬ್ಬರು ಸಿಕ್ಕಿದ್ರು. ಅವರಿಗೆ ಲೋಕಾಭಿರಾಮವಾಗಿ ಮಾತನಾಡ್ತಾ ಇರಬೇಕಾದ್ರೆ ಹೇಳಿದೆ, ಓಕೆ ಸರ್, ನಿಮ್ಮ ರಿಲೇಟಿವ್ ಒಬ್ಬರು ಸಿಕ್ಕಿದ್ರು ನನಗೆ ಅಂತ. ಅವ್ರ ಹೆಸರು ಅವರ ಸರ್, ಅವರು ನನ್ನ ಕಝಿನ್ ಬ್ರದರ್ ಅಂತ ಹೇಳಿದರು. ಕಝಿನ್ ಬ್ರದರ್, ಕಝಿನ್ ಸಿಸ್ಟರ್ ಇಂಗ್ಲೀಷ್ನಲ್ಲಿ ಇಲ್ಲ ಸ್ನೇಹಿತರೆ. ಕೆಲವರು ಹೇಳ್ತಾರೆ ಗೊತ್ತಾಗದೆ ಹೇಗೆ, ಅದಕ್ಕೋಸ್ಕರ ಬ್ರದರ್ ಸಿಸ್ಟರ್ ಸೇರಿಸ್ಬೇಕು ಅಂತ. ಖಂಡಿತ ಗೊತ್ತಾಗುತ್ತೆ, ಅದಕ್ಕೆ ಒಂದು ಸ್ವಲ್ಪ ತಾಳ್ಮೆ ಬೇಕಷ್ಟೆ. ಖಂಡಿತ ಗೊತ್ತಾಗುತ್ತೆ, ಅದನ್ನು ಹಾಗೆ ಹೇಳಬಾರ್ದು. ಹಾಗೆಯೇ ಭಾಳಷ್ಟು ಜನ ಮೇಡ್ ಸರ್ವೆಂಟ್ ಅಂತ ಹೇಳಿದ್ರು, ಭಾಳಷ್ಟು ಕೇಳಿದ್ದೀರಿ ನಾನು. ಓಕೆ, ಆಕೆ ಮೇಡ್ ಸರ್ವೆಂಟು, ನಮ್ಮನೆ ಮೇಡ್ ಸರ್ವೆಂಟ್ ಇವತ್ತು ಬಂದಿಲ್ಲ ಅಂತ ನನ್ನ ಸ್ನೇಹಿತರುಗಳು ಮಾತಾಡೋದನ್ನು ಕೇಳಿದ್ದೇನೆ. ಇದೂ ಸಹ ಸ್ವಲ್ಪ ಸರಿಯಲ್ಲ. ಇದು ಯಾಕೆ ಹೇಗಾಯಿತು ಅಂತ ಅಂದರೆ, ಬಹುಶಃ ಪ್ರಾರಂಭದಲ್ಲಿ ತಕ್ಷಣ ನಾವು ಇಂಗ್ಲೀಷ್ಗೆ ಒಳಪಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಹೀಗಾಗಿದೆ. ಈಗ ನೋಡಿ, ಶಿ ಈಸ್ ಎ ಮೇಡ್ ಸರ್ವೆಂಟ್. ಶಿ ಈಸ್ ಎ ಮೇಡ್ ಸರ್ವೆಂಟ್. ಆಕೆ ಒಬ್ಬಳು ಮೇಡ್ ಸರ್ವೆಂಟ್ ಅಂತ ಹೇಳ್ತಾರೆ. ಅಂದರೆ ಕೆಲಸದವಳು, ಮನೆ ಕೆಲಸ ಮಾಡುವ. ಸಾಮಾನ್ಯವಾಗಿ ಹೆಂಗಸಿಗೆ ಮೇಡ್ ಸರ್ವೆಂಟ್, ಮನೆ ಕೆಲಸದವಳು, ಕೆಲಸದಾಕೆ, ಸೇವಕಿ ಎಲ್ಲ ಬಳಸ್ತಾರೆ. ಶಿ ಈಸ್ ಎ ಮೇಡ್ ಸರ್ವೆಂಟ್, ಅದು ತಪ್ಪದು ನೋಡಿ. ಶಿ ಈಸ್ ಎ ಮೇಡ್ ಕರೆಕ್ಟ್, ಇದು ಇಷ್ಟು ಹೇಳಿದ್ರು ಸಾಕು. ಆಕೆ ಒಬ್ಬಳು ಕೆಲಸದವಳು, ಸೇವಕಿ, ಅದು ತಪ್ಪು ಮೊದಲನೇದು. ಎರಡನೇ ಸರಿ, ಶಿ ಈಸ್ ಎ ಮೇಡ್ ಸರ್ವೆಂಟ್ ಇನ್ ಕರೆಕ್ಟ್. ಶಿ ಈಸ್ ಎ ಮೇಡ್ ಕರೆಕ್ಟ್. ಅದರಲ್ಲಿ ಎರಡು ಕನ್ನಡದಲ್ಲಿ ಒಂದೇ ಹೇಳ್ತೇವೆ. ಹಾಗೆ ಕೆಲಸದಾಕೆ, ಮನೆ ಕೆಲಸದವಳು, ಸೇವಕಿ, ಹೀಗೆಲ್ಲ ಹೇಳ್ತೇವೆ. ಇದು ತಪ್ಪು ಸ್ನೇಹಿತರೆ. ಮೊದಲನೇದು ಮೇಡ್ ಸರ್ವೆಂಟ್ ತಪ್ಪು, ಎರಡನೇದು ಶಿ ಈಸ್ ಎ ಮೇಡ್, ಅದು ಕರೆಕ್ಟು. ಹಾಗೆ ನೋಡಿ, ಶಿ ಈಸ್ ಮೈ ಕಝಿನ್ ಸಿಸ್ಟರ್. ಆಕೆ ನನ್ನ ಸಹೋದರಿ, ಅಂದರೆ ಚಿಕ್ಕಪ್ಪ ಚಿಕ್ಕಮ್ಮ, ಅಂದರೆ ಒಡ ಹುಟ್ಟಿದವರ ಮಗಳು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು. ಅದಕ್ಕೆ ಕಝಿನ್ ಅಂತ ಹೇಳ್ತೇವೆ. ಗೊತ್ತಾ, ನಮ್ಮ ತಂದೆ ಚಿಕ್ಕಪ್ಪ ದೊಡ್ಡಪ್ಪ, ಚಿಕ್ಕಮ್ಮ ದೊಡ್ಡಮ್ಮ, ಅತ್ತೆ, ಇವರೆಲ್ಲ ಮಕ್ಕಳಿಗೆ ಕಝಿನ್ ಅಂತ ಹೇಳ್ತೇವೆ. ಶಿ ಈಸ್ ಮೈ ಕಝಿನ್. ಸರ್, ಸಿಸ್ಟರ್ ಹೇಳಿದ್ರೆ ಗೊತ್ತಾಗಲ್ವಲ್ಲ ಅಂತ ಕೆಲವರು ಹೇಳ್ತಾರೆ. ಇಲ್ಲೇ ಇದೆ ನೋಡಿ, ಶಿ ಈಸ್ ಮೈ ಕಝಿನ್. ಕರೆದ್ರೆ ಆಕೆ ನನ್ನ ಸಹೋದರಿ, ಆಯ್ತಾ? ಅದಕ್ಕೆ ಶಿ ಈಸ್ ಮೈ ಕಝಿನ್ ಸಿಸ್ಟರ್ ಇನ್ ಕರೆಕ್ಟ್, ತಪ್ಪು ಅದು. ಶಿ ಈಸ್ ಮೈ ಕಝಿನ್ ಸಿಸ್ಟರ್ ಹೇಳಬಾರ್ದು ನೋಡಿ. ಶಿ ಈಸ್ ಮೈ ಕಝಿನ್ ಸಾಕು. ಬಹಳಷ್ಟು ಜನ ಸ್ನೇಹಿತರೆ, ತುಂಬ ಬಹಳಷ್ಟು ವಿದ್ಯಾವಂತರು ಈ ಸಿಸ್ಟರ್, ಏಕೆಂದರೆ ಇಂಗ್ಲೀಷ್ ಬಗ್ಗೆ ಸ್ವಲ್ಪ ಯಾಗೋ ನಡ್ಕೊಂಡು ಹೋಗ್ತದೆ ಅನ್ನೋರೆಲ್ಲ ಹೀಗೆ ಮಾತಾಡ್ತಾರೆ. ಶಿ ಈಸ್ ಮೈ ಕಝಿನ್ ಕರೆಕ್ಟು, ಶಿ ಈಸ್ ಮೈ ಕಝಿನ್ ಸಿಸ್ಟರ್ ತಪ್ಪು, ಹಾಗೆ ಹೇಳಬಾರ್ದು. ಹಾಗೇನೆ ನೋಡಿ, ಶಿ ಈಸ್ ಮೈ ಕಝಿನ್ ಬ್ರದರ್, ಆತ ನನ್ನ ಕಝಿನ್ ಬ್ರದರ್ ಅಂತ ಹೇಳ್ತಾರೆ. ಕಝಿನ್ ಅಷ್ಟೇ ಸಾಕು. ಚಿಕ್ಕಪ್ಪ ದೊಡ್ಡಪ್ಪ ಮತ್ತು ಸೋದರತ್ತೆ, ಗೊತ್ತಾಯ್ತಾ? ಇವರೆಲ್ಲರ ಮಕ್ಕಳು, ಸೋದರ ಮಾವ, ಸೋದರತ್ತೆ, ಇವರೆಲ್ಲರ ಮಕ್ಕಳು, ತಂದೆಯ ತಾಯಿಯ ಜೊತೆಯಲ್ಲಿ ಹುಟ್ಟಿದವರ ಮಕ್ಕಳೆಲ್ಲ ನಮಗೆ ಕಝಿನ್ ಆಗಿರ್ತಾರೆ ನೋಡಿ. ಹಿ ಈಸ್ ಮೈ ಕಝಿನ್ ಬ್ರದರ್ ಇನ್ ಕರೆಕ್ಟ್, ಅವರು ನಮ್ಮ ಕಝಿನ್ ಬ್ರದರ್ ಅಲ್ಲ ನೋಡಿ. ಹಿ ಈಸ್ ಮೈ ಕಝಿನ್, ಇದು ಸರಿ. ಹಿ ಈಸ್ ಮೈ ಕಝಿನ್ ಅಲ್ಲಿ ಗೊತ್ತಾಗೋದು ಹೇಗೆ? ಇಲ್ಲೇ ಇದೆಯಲ್ಲ, ಹಿ ಅಂತ ಹೇಳ್ತೀವಲ್ಲ, ಪುರುಷ. ಹಿ ಅಂದರೆ ಗಂಡಸು ಅಂತ ಗೊತ್ತಾಗುತ್ತಲ್ವಾ. ಗಂಡಸೋ ಹೆಂಗಸೋ ಗೊತ್ತಾಗೋದಕ್ಕೆ ಬ್ರದರ್ ಸಿಸ್ಟರ್ ಸೇರಿಸ್ತೀವಿ ಅಂತ ಭಾಳಷ್ಟು ಜನ ವಾದ ಮಾಡ್ತಾರೆ ನೋಡಿ. ಇಲ್ಲಿ ಹಿ ಈಸ್ ಮೈ, ಹಿ ಇದೆಯಲ್ಲ, ಅಲ್ಲಿ ಬ್ರದರ್ ಬೇಡ, ಆ ಹೀನೇ ತೋರಿಸುತ್ತೆ ಆತ ಬ್ರದರ್ ಅಂತ. ಇಲ್ಲಿ ಶೀನೇ ತೋರಿಸುತ್ತೆ ಆಕೆ, ಗೊತ್ತಾಯ್ತಾ, ತಂಗಿ ಅಥವಾ ಅಕ್ಕ ಅಂತ ಜ್ಞಾಪಕ ಇಟ್ಕೋಬೇಕು. ಇನ್ನೊಮ್ಮೆ ಹೇಳ್ತೇನೆ, ಶಿ ಈಸ್ ಎ ಮೇಡ್ ಸರ್ವೆಂಟ್ ಇನ್ ಕರೆಕ್ಟ್, ಇದನ್ನು ಸೇರಿಸ್ಕೊಂಡಿದ್ದೀನಿ ಇರಲಿ ಅಂತ. ಶಿ ಈಸ್ ಎ ಮೇಡ್ ಕರೆಕ್ಟ್. ಭಾಳಷ್ಟು ಜನ ತಾವು ಕೇಳಿರ್ಬೋದು, ಮೇಡ್ ಸರ್ವೆಂಟ್ ಬಂದಿಲ್ಲ ಇವತ್ತು. ಭಾಳಷ್ಟು ಜನ ಆದರೂ ಇವರು ಅಫಿಷಿಯಲ್ ಮನೆಯಲ್ಲಿ ಇಬ್ಬರು ಕೆಲಸಕ್ಕೆ ಹೋಗೋರು ಮನೆಗಳಲ್ಲಿ ಸಾಮಾನ್ಯವಾಗಿ ಈ ಮಾತು ಬರ್ತದೆ, ಇವತ್ತು ಮೇಡ್ ಸರ್ವೆಂಟ್ ರಜಾ, ಅದಕ್ಕೆ ಕಷ್ಟ ಅಂತ. ನೋ, ಮೇಡ್ ಸರ್ವೆಂಟ್ ಇಲ್ಲ ಇಂಗ್ಲೀಷಲ್ಲಿ. ಶಿ ಈಸ್ ಎ ಮೇಡ್. ನೋಡಿ,
ಸ್ತ್ರೀಯರಿಗೆ ಮಾತ್ರ ಮೇಡ್ ಹೇಳಬೇಕು ಸ್ನೇಹಿತರೆ. ಆಮೇಲೆ ಮೇಡ್ ಅಂದರೆ ಇನ್ನೂ ಒಂದು ಅರ್ಥ ಇದೆ, ಕನ್ಯೆ, ಬಾಲಕಿ. ಮತ್ತು ಹಾಗೆಯೇ ವಯಸ್ಸಾದ ಮೇಲೆ ಆಕೆ ಮದುವೆನೇ ಆಗದೆ ಹಾಗೆ ಇದ್ದರೆ ಆಕೆಗೆ ಮೇಡನ್ ಅಂತ ಹೇಳ್ತಾರೆ, MAIDEN ಮೇಡನ್ ಅಂತ ಹೇಳ್ತಾರೆ. ಅದು ಒಂದು ಪದ. ಅದಕ್ಕೋಸ್ಕರ ಇಲ್ಲಿ ಮೇಡ್ ಅಂತಂದರೆ ಸಾಮಾನ್ಯವಾಗಿ ಗೊತ್ತಾಯ್ತಾ, ಕನ್ಯೆ ಅದು ಬೇರೆ ಅರ್ಥ. ಈ ಕೆಲಸದ ಹುಡುಗಿ ಏನು ಮಾಡ್ತಾರೆ ಅದರ ಮೇಡ್ ಸರ್ವೆಂಟ್ ಸೇರಿಸ್ತೇವೆ. ಮೇಡ್ ಅಂದರೆ ಅರ್ಥನೂ ಇದೆ, ಅದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಗೊತ್ತಾಯ್ತಾ, ಬಾಲಕಿ, ಕನ್ಯೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಶಿ ಈಸ್ ಎ ಮೇಡ್ ಅಂದರೆ ಕೆಲಸದವಳು, ಕೆಲಸದ ಆಕೆ. ಶಿ ಈಸ್ ಎ ಮೇಡ್ ಸರ್ವೆಂಟ್ ಇನ್ಕರೆಕ್ಟ್, ಶಿ ಈಸ್ ಎ ಮೇಡ್ ಕರೆಕ್ಟ್. ಅದು ತಪ್ಪು, ಅದು ಸರಿ. ಶಿ ಈಸ್ ಎ ಮೇಡ್ ಅಂತ ಮಾತ್ರ ಹೇಳಿದ್ರೆ ಸಾಕು, ಮೇಡ್ ಸರ್ವೆಂಟ್ ಹೇಳಬಾರ್ದು. ನೋಡಿ ಹಾಗೆ ನೋಡಿ, ಶಿ ಈಸ್ ಮೈ ಕಸಿನ್ ಸಿಸ್ಟರ್, ತಪ್ಪು, ಕಸಿನ್ ಸಿಸ್ಟರ್ ಹೇಳಬಾರ್ದು. ಶಿ ಈಸ್ ಮೈ ಕಸಿನ್, ಗೊತ್ತಾಯ್ತಾ, ಅವಳು ನನ್ನ ಸಹೋದರಿ, ಗೊತ್ತಾಯ್ತಾ, ನನ್ನ ಸಹೋದರಿ ಆಗಬೇಕು, ನನ್ನ ಕಸಿನ್ ಅಷ್ಟೇ. ಕಸಿನ್ ಸಿಸ್ಟರ್, ಕಸಿನ್ ಬೇಡ. ಈ ಶೀನಲ್ಲೇ ಆಕೆ ಅನ್ನೋದು ಗೊತ್ತಾಗುತ್ತೆ, ಸಿಸ್ಟರ್ ಬೇಡ. ಹಾಗೆ ನೋಡಿ, ಹೀ ಈಸ್ ಮೈ ಕಸಿನ್ ಬ್ರದರ್, ಆತ ನನ್ನ ಕಸಿನ್ ಬ್ರದರ್ ಬೇಡ. ಹೀ ಅಂತಿದೆಯಲ್ಲ ಅದೇ ಗೊತ್ತಾಗುತ್ತೆ ನಮಗೆ. ಹೀ ಹೇಳಿದ್ರೆ ಸಾಕು, ಪುನಃ ಬ್ರದರ್ ಬೇಡ. ಹೀ ಈಸ್ ಮೈ ಕಸಿನ್ ಬ್ರದರ್ ಇನ್ ಕರೆಕ್ಟ್. ನೋಡಿ, ಹೀ ಈಸ್ ಮೈ ಕಸಿನ್ ಕರೆಕ್ಟ್, ಹೀ ಈಸ್ ಮೈ ಕಸಿನ್ ಕರೆಕ್ಟ್, ಹೀ ಈಸ್ ಮೈ ಕಸಿನ್ ಬ್ರದರ್ ಇನ್ ಕರೆಕ್ಟ್. ಬಹಳಷ್ಟು ಜನ ಹೇಳ್ತಾರೆ ಸ್ನೇಹಿತರೆ, ಏಕೆಂದರೆ ನನ್ನ ಮಾತಾಡಿದವ್ರಿಗೆಲ್ಲ ನಿಂತಿದ್ದಕ್ಕೆ ಹೋದರೆ ಹಿಂದಿನ ತರಗತಿಗಳಲ್ಲಿ ಹೇಳಿದ್ದೇನೆ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ಈ ವಿಡಿಯೋನ ನೋಡ್ಕೋಬೇಕು ಅವರು, ನಮ್ಮ ಸ್ನೇಹಿತರುಗಳು. ಅದಕ್ಕೆ ಈ ಉದ್ದೇಶಕ್ಕೆ ಹಾಕಿದ್ದೇನೆ. ಏಕೆಂದರೆ ಯಾರಿಗೂ ಗೊತ್ತಾದಾಗ ನೋಡಿಕೊಂಡ್ರೆ ಅವರೇ ತಿದ್ಕೋಬೋದು ಅದನ್ನು. ಒಂದು ಅವಕಾಶ, ನಮ್ಮ ಕಾಲದಲ್ಲೆಲ್ಲ ಈ ರೀತಿ ಅವಕಾಶಗಳಿರಲಿಲ್ಲ. ಕೆಲವರು ಮಾಡಿದ್ದಾರೆ, ಒಳ್ಳೊಳ್ಳೆ ವಿಡಿಯೋಗಳು ಮಾಡಿದ್ದಾರೆ, ತುಂಬ ಸಂತೋಷ. ಕೆಲವರು ಇನ್ನು ತಿದ್ಕೋಬೇಕು, ತಿದ್ಕೊಳ್ಳೋದಕ್ಕಿಂತ ಮುಂಚೆನೇ ವಿಡಿಯೋ ಮಾಡಿದ್ದಾರೆ, ಸ್ವಲ್ಪ ಕಷ್ಟ ಆಗ್ತದೆ. ವಿದ್ಯಾರ್ಥಿಗಳು ತಪ್ಪನ್ನು ತಿಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಮುಂದಿನ ತರಗತಿಗಳಲ್ಲಿ ಭೇಟಿಯಾಗುವ ಸ್ನೇಹಿತರೆ, ಧನ್ಯವಾದಗಳು.